ಇಲ್ಲ ಸರ್, ಮನೆ ಕೊಡ್ತೀವಿ ಅಂದ್ರೆ ಒಮ್ಮೆ ಬರ್ಕೊಳ್ಳಿಲ್ಲ ಅವರು ಮೇಡಮ್ ಅವರು ಬರ್ಕೊಳ್ಳಲ್ಲ ಮನೆಗೆ ಆಚಿಕೆ ಅಂತ ಕೇಳಿರೋ ಬರ್ಕೊಳ್ಳಲ್ಲ ಪುಸ್ತಕ ಹೋಗಿಲ್ಲ ನಿಮ್ಗೆ ಅಂತ ಕೇಳಿರೋ ಮನೆ ಕೊಡೋದೇ ಇಲ್ಲ ಕಾಯಮಾಗ ಮೆಂಬರ್ ನಾವು ಗೆಲ್ಸಿರೋ ಮೆಂಬರ್ ಅವರು ಚೆನ್ನಾಗಳು ಹೋಗ್ರಿ ಕೂಲಿ ಮಾಡ್ಕೊಂಡ್ ತಿಂತಾಳೆ ಕೈ ಇಲ್ವಾ ಕಾಲಿಲ್ವಾ ಮಾತು ಬರ್ದಿದ್ರೆ ದಶಕಗಳು ಕಳೆದ್ರೂ ಗಣಿ ಭಾಗದ ಜನರಿಗಿಲ್ಲ ಒಂದೇ ಒಂದು ಸೂರು. ವಾಸಕ್ಕೆ ಮನೆ ಇರದೆ ಗ್ರಾಮಸ್ಥರು ವೃದ್ಧರು ಮಹಿಳೆಯರ ಗೋಳು. ಅರ್ಜಿ ಹಾಕಲು ಹೋದ ದಲಿತರ ಮೇಲೆ ದರ್ಪ ತೋರಿದ್ರ ಪಿಡಿಒ. ಎಸ್ ವೀಕ್ಷಕರ, ಸರ್ಕಾರವು ಪ್ರತಿ ವರ್ಷವೂ ಇಂತಿಷ್ಟು ಹಣ ಎಂದು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಡುತ್ತೆ. ಆ ಹಣವನ್ನ ಬಳಸಿ ದಲಿತರ ಅಭಿವೃದ್ಧಿ ಮಾಡಬೇಕು, ಅವರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯವನ್ನ ಒದಗಿಸಬೇಕೆಂದು ಅಧಿಕಾರಿಗಳಿಗೆ ಸರ್ಕಾರದಿಂದ ಖಡಕ್ ಸೂಚನೆ ಕೂಡ ಬರುತ್ತೆ. ಆದರೆ ಅದ್ಯಾಕೋ ಅಧಿಕಾರಿಗಳು ಇತ್ತ ಅಭಿವೃದ್ಧಿಯನ್ನ ಮಾಡದೆ ಕುಂಟು ನೆಪವನ್ನ ಹೇಳುತ್ತಾ ಕೊನೆಗೆ ದರ್ಪವನ್ನ ತೋರ್ತಾರೆ. ಇದೇ ಕಾರಣಕ್ಕೆ ಇಂದಿಗೂ ಅದೆಷ್ಟೋ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯವಿಲ್ಲ. ಜೊತೆಗೆ ಆ ಗ್ರಾಮಸ್ಥರಿಗೆ ಇಂದಿಗೂ ಒಂದೇ ಒಂದು ಸೂರಿಲ್ಲದೆ ಸರ್ಕಾರಿ ಕಚೇರಿಗೆ ಅಲೆದು ಸುಸ್ತಾಗ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಅವರ ಗೋಳನ್ನ ಕಸವನ್ನಾಗಿ ಮಾಡಿಕೊಂಡಿದ್ದಾರೆ. ನಮಗೆ ಸೂರೊದಗಿಸಿ ಎಂದು ಮನವಿಯನ್ನ ಮಾಡಿದ್ರೆ ಮೈ ಮೇಲೆ ಬೀಳುವಂತೆ ಮಾತನಾಡ್ತಾರೆ. ಇಂತಹದೇ ಒಂದು ಗಂಭೀರ ಘಟನೆ ನಡೆದಿದ್ದು, ನಮಗೆ ಸೂರಿಲ್ಲ, ದಯಮಾಡಿ ನಮಗೆ ಮನೆ ಕೊಡಿ ಎಂದು ಪಿಡಿಒರನ್ನ ಕೇಳಿದ್ರೆ ಅವಾಚ್ಯ ಶಬ್ದವನ್ನ ಬಳಸಿ ಗ್ರಾಮಸ್ಥರ ಮೇಲೆ ದರ್ಪ ತೋರ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಇಂತಹದೊಂದು ಘಟನೆ ನಡೆದಿರೋದು ಬೇರೆಲ್ಲೂ ಅಲ್ಲ, ಚಿಕ್ಕನಾಯಕನಹಳ್ಳಿಯಲ್ಲಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿಯ ತೀರ್ಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಸ್ಸಿ ಕಾಲೋನಿಗೆ ಇಂದಿಗೂ ಕೂಡ ಒಂದೇ ಒಂದು ಸೂರು ಮಂಜೂರಾಗಿಲ್ವಂತೆ. ಸೂರಿಗಾಗಿ ಅದೆಷ್ಟೋ ಬಾರಿ ಮನವಿಯನ್ನ ಮಾಡಿದ್ರೂ ಅದ್ಯಾಕೋ ಅಧಿಕಾರಿಗಳು ಮಾತ್ರ ಕ್ಯಾರೆಯಂತಿಲ್ವಂತೆ. ಇಂದಿಗೂ ಕೂಡ ವಸತಿ, ನಿವೇಶನ, ಶುದ್ಧ ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ ಹೀಗೆ ಜೀವನಕ್ಕೆ ಅಗತ್ಯವಾಗಿರುವ ಯಾವುದೇ ಸೌಲಭ್ಯಗಳು ಲಭ್ಯವಿಲ್ಲದೆ ಜನರು ದಶಕಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ನಾವಿಲ್ಲ 15 ವರ್ಷದಿಂದ ಏನೇನು ಸಮಸ್ಯೆ ಇದೆ? ನಮ್ಮ ಪಾಪು ಓಡಾಡಲ್ಲ, ಕುತ್ಕೊಳ್ಳಲ್ಲ. ಅವರು ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ, ಇಲ್ಲ ಏನು ಮಾಡ್ಸಿಲ್ಲ. ಎಷ್ಟು ವರ್ಷದಿಂದ ತೊಂದರೆ? ಅವಳು ಹುಟ್ಟಿ 3 ತಿಂಗಳಿಂದಲೂ ತೊಂದರೆ ಸರ್. ಅಲ್ಲಿವರೆಗೂ ಚೆನ್ನಾಗಿದ್ಲು. ಈಗ 7 ವರ್ಷ. 7 ವರ್ಷದಿಂದ ನಿಮಗೆ ಯಾವುದೇ ಸರ್ಕಾರಿ ಯೋಜನೆಗಳು ಸಿಕ್ಕಿಲ್ಲ? ಏನು ಸಿಕ್ಕಿಲ್ಲ. ಶಿಶುವಾರದಿಂದಲೇ ಏನು ಕೊಟ್ಟಿಲ್ಲ ಅವಳಿಗೆ. ಈಗ ಸ್ಕೂಲಾಗ ಊಟ ಕೊಡ್ತಿದ್ದಾರೆ ಸರ್ ಅಷ್ಟೇ. ಸ್ಕೂಲಿಗೆ ಕುಂಡಿಸ್ತಿರೋದಕ್ಕೆ ಬೇಡ, ಬೇರೆ ಮಕ್ಕಳು ಇದು ಮಾಡಲ್ಲ, ಓದಲ್ಲ ಅಂತ ಹೇಳಿ ಇದು ಮಾಡಿ ಮನೆಯಲ್ಲೇ ಯೂನಿಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಅದೇನೋ ಕಲರ್ಶಾಪ್ ಅದು ಹಾಕ್ತಿವಿ, ವಿಡಿಯೋ ಕಾರ್ಡ್ ಮಾಡಿಸ್ತೀವಿ ಅಂದ್ರು. ಅದನ್ನ ಮಾಡಕ್ ಕೊಟ್ಟಿದ್ವಿ, ಮೊನ್ನೆ ಬಂದೈತೆ ಸರ್. ಎಲ್ಲ ಒಂದೊಂದ್ ಮನೆಗೆ 3 ಜನ 4 ಜನ ಸಂಸಾರ ಮಾಡ್ತಾ ಇದ್ವಿ. ಎಲ್ಲ ಜಂಟಿ ಮನೆ, ಎಲ್ಲ ಗಣಿಗಾರಿಕೆ ಕೆಲಸ ಮಾಡಿ ಎಲ್ಲ ಬ್ಲಾಸ್ಟ್ ಮಾಡಿ ಮನೆಯೆಲ್ಲ ಹೋದ್ರಿ ಇದಾಗ್ಯಾವೆ. ನಮ್ಗೆಲ್ಲಾರ ಕೊಂಡು ಖಾಲಿ ನಮ್ಗೆ ಸೈಟ ಕೊಡಿಸ್ಬೇಕು. ನೋಡ್ಬರ್ರಿ, ಒಂದು ಶೌಚಾಲಯ ಇಲ್ಲ, ಒಂದು ಏನು ಹೆಣ್ಮಕ್ಳೆಲ್ಲ ಬೀದಿಲಿ ಕೂತ್ಕೊಂಡು ಸ್ನಾನ ಮಾಡಬೇಕು. ನಾವು ಎಲ್ಲಿಗೆ ಹೋಗ್ಬೇಕು? ಇಷ್ಟು ದಿನ ನಾವು ಎಷ್ಟು ಅರ್ಜಿ ಕೊಟ್ಟರು ಸಹ ನೀವು ಗಮನ ಕೊಡಲಿಲ್ಲ, ಏನೂ ಇಲ್ಲ. ನಮಗೆ ಎಲ್ಲಾರ ಕೊಂಡಕ್ಕಾಗಲಿ ಸಹಿತ ಕೊಡಿಸ್ರಿ. ಬಂದು ಬೇಕಾದ್ರೆ ನೋಡ್ರಿ, ಮನೆಗಳು ಬಿದ್ದೋಗೋದು ಥರ ಆಗ್ಯಾವೆ. ಹಿಂದೆ ಎಲ್ಲ ಹಳ್ಳ ತೋಡಿದ್ರೆ ಎಲ್ಲವ ಹಿಂದ್ಕೊ ಹೋಗ್ದಾಗಿಲ್ಲ, ಮುಂದ್ಕೊ ಹೋಗ್ದಾಗಿಲ್ಲ. ಚರಂಡಿ ಎಲ್ಲ ತೋಡಿ ಅದಕ್ಕೊಂದು ಲಾಭ ಹಾಕಿನಲ್ಲ, ಹಂಗೆ ಬಿಟ್ಟು ಹಂಗೆ ಹೋಗ್ಯಾವ್ರಿ. ನಾವೆಲ್ಲಿಗೆ ಹೋಗ್ಬೇಕು? ಇನ್ನು ಚಿಕ್ಕರಾಂಪುರ, ದೊಡ್ಡರಾಂಪುರ, ತೀರ್ಥಾಪುರ, ಕಾರ್ತಿಕೆಹಾಳ್ ಸೇರಿದಂತೆ ಗಡಿ ಭಾಗದ ಅನೇಕ ಗ್ರಾಮಗಳ ದಲಿತರು ಅರ್ಜಿಗಳನ್ನ ಸಲ್ಲಿಸಿದ್ರು. ಪಿಡಿಒ ಲಕ್ಷ್ಮೀಬಾಯಿ ಹಾಗೂ ಪಂಚಾಯಿತಿ ಅಧಿಕಾರಿಗಳು ಅವರನ್ನ ಪರಿಗಣಿಸದೆ ಅರ್ಜಿದಾರರನ್ನ ಕಚೇರಿಯಿಂದ ಹೊರಗೆ ಕಳುಹಿಸಿರುವ ಹೀನಾಯ ಘಟನೆಗಳು ನಡೆದಿದೆ. ನಮ್ಮ ಅರ್ಜಿಯನ್ನ ತೆಗೆದುಕೊಂಡು ನಮಗೆ ಮನೆ ಕೊಡಿ ಎಂದು ಕೇಳಿದ್ರೆ ಪಿಡಿಒ ಅಧಿಕಾರಿ ದರ್ಪ ತೋರ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ನೋಡಿ ಮೇಡಮ್, SC ST ಜನಾಂಗದ ಬುಕ್ ಅಲ್ಲಿ ನಮ್ದು ಯಾವ್ದು ರಿಜಿಸ್ಟರ್ ಮಾಡಂಗೆ ಪಿಡಿಒ ಅವರು ನಮಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ತೀರ್ಪುರ ಗ್ರಾಮಸ್ಥರಿಗೆ ದಯವಿಟ್ಟು ಇದಕ್ಕೆ ಮುಂದಿರೋ CO ಅವರು ಬಂದು ನಮಗೆ ಹೆಲ್ಪ್ ಮಾಡಬೇಕು. ಸಿಲಿಂ ಸಾಮರ್ಗೆ ಮನವಿ.
ಈ ಅಮ್ಮ ಏನು ಹೇಳಿದ್ರು ನಮಗೆ ಅನೇಕ ಶಬ್ದಗಳಿಂದ ಬೈದು ನಮ್ಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ. ಆ ಬುಕ್ಕಿಗೆ ನಮ್ಮನ್ನ ಎಂಟ್ರಿ ಮಾಡ್ಕೊಂತ ಇಲ್ಲ. ಕೇಳಿದ್ರೆ ಬೇಕಾದವರಿಗೆ ಕೊಡ್ತಾ ಇದೆ ಮೇಡಮ್ ಇವರು. ದಯವಿಟ್ಟು ನಮ್ಮನ್ನ ಎಂಟ್ರಿ ಮಾಡ್ಕೊಂತ ಇಲ್ಲ. ಆದಷ್ಟು ನಮ್ದು ಸರ್ಕಾರಕ್ಕೆ ಮನವಿ ಹೋಗ್ಲೇಬೇಕು ಮೇಡಮ್. ಸುಪ್ರೀಂ ಕೋರ್ಟ್ ಆದೇಶದಂತೆ ಗಣಿ ದಂಡದ ಹಣವನ್ನ ದಲಿತರ ಪುನರ್ವಸತಿ ಹಾಗೂ ಕಲ್ಯಾಣಕ್ಕಾಗಿ ಬಳಸಬೇಕಾಗಿದ್ರೂ ಸ್ಥಳೀಯ ಪಂಚಾಯಿತಿ ಆಡಳಿತವು ದಲಿತ ವಿರೋಧಿ ನಿಲುವಿನಿಂದ ಗ್ರಾಮ ಸಭೆಯ ನಿರ್ಧಾರಗಳನ್ನು ಜಾರಿಗೆ ತರದೆ ಜನರ ಸಮಸ್ಯೆಗಳನ್ನು ಕಡೆಗಣಿಸ್ತಾ ಇರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗಣಿಯಲ್ಲಿ ದುಡಿದವರಲ್ಲಿ ಮಹಿಳೆಯರು, ವಯೋವೃದ್ಧರು ಹಾಗೂ ಕೂಲಿ ಕಾರ್ಮಿಕರು ಹೆಚ್ಚಿನವರು ದಲಿತರೇ ಆಗಿದ್ದಾರೆ. ಅವರ ಪುನರ್ವಸತಿ ಹಣವನ್ನ ಬೇರೆ ಕಡೆ ತಿರುಗಿಸಿ ಈಗಾಗಲೇ ಸರಿಯಾಗಿದ್ದ ರಸ್ತೆಯನ್ನ ಕಿತ್ತು ಕೋಟಿಗಟ್ಟಲೆ ವೆಚ್ಚ ಮಾಡಿರುವುದಾಗಿ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಅವ್ರ ಹೆಸರು ಪುಷ್ಪ, ನನ್ನ ಮಗಳು 5 ವರ್ಷ ಮಗಿನಿಂದ ಗೊತ್ತಿತ್ತು ಸರ್. ದುಡ್ಡು ಗೊತ್ತಿದ್ದು ಸಡನ್ ಆಗಿ ನಿಂತ್ಬಿಡ್ತೀವಿ. ಏನಾಗಿದೆ ಸಮಸ್ಯೆ ಅವ್ರಿಗೆ? ಅವ್ರಿಗೆ ಕಿವಿ ಕೇಳಲ್ಲ, ಮಾತು ಬರಲ್ಲ, ಹ್ಯಾಂಡಿಕ್ಯಾಪ್. ಹಂಗಾಗಿ ದುಡ್ಡು ಮಾಡಿಸ್ಕೊಂಬಂದು ತುಮಕೂರಿಂದ ಗೊತ್ತಿತ್ತು ನಿಂತೋತು. ಯಾಕೆ ಅಂತ ಕೇಳಿದ್ಕೆ ಅವ್ರ ಹೆಸ್ರಿಗೆ ಮಾಡಿಸ್ರಿ ಅಂತ. ಅವ್ರ ಹೆಸ್ರಿಗೆ ಮಾಡ್ಸೋಕೆ ಹೋದಾಗ ಏನಾಯ್ತು, ಬಂತು ಫೈಲು ಮುಂದಕ್ಕೆ ಬಂತು. ಅವರು ಕೈಗೆ ಕೊಡಲಿಲ್ಲ ಸೆಕ್ರೆಟ್ರಿ. ಅವಳೇನಾಗಿ ಅವ್ಳು ಚೆನ್ನಾಗಿ ಹೋಗ್ರಿ ಕೂಲಿ ಮಾಡ್ಕೊಂಡ್ ತಿಂತಾಳೆ. ಕೈ ಇಲ್ವಾ, ಕಾಲಿಲ್ವಾ, ಮಾತು ಬರ್ದಿದ್ರೆ ಅಂತ ಹೋಗಿ ಜಗಳ ಮಾಡಿ ಅದನ್ನ ಕೊಡಲೇ ಇಲ್ಲ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 4 ವರ್ಷ ಆಯ್ತು ಸರ್. ಹಾಂ, ಪಾಪ ಸೇರಿ 5 ಜನ ಇದ್ದೀವಿ ಸರ್. ಹಾಗಾಗಿ ನಾವು ಯಾವುದು ಸ್ಪಂದಿಸ್ತಾ ಇಲ್ಲ. ಗ್ರಾಮ ಪಂಚಾಯತಿ ಅಲ್ಲ, ಏನು ಸಮಸ್ಯೆ ನಿಮ್ಮದು? ಮನೆ ಲೋನ್ ಮನೆ ಬೇಕಾಯ್ತು ಸ್ವಾಮಿ. ಎಷ್ಟು ಮನೆ? 4 ವರ್ಷದಿಂದ ನೀವು ಮನೆ? 4 ವರ್ಷದಿಂದ ಯಾವುದೂ ಇಲ್ಲ ಸ್ವಾಮಿ ಮನೆ. ಕೇಳಿದ್ರೆ ಬಂದವೆ ಅಂತಾರೆ. ಇದು ಯಾವುದೋ ಗಣಿಗಾರಿಕೆ ಅದು ಬಂದೈತಿ ಅಂದರು. ಅದರಿಂದ ಏನು ಕೊಡ್ತೀವಿ ಹೋಗು ಬತ್ತವೋರಿ ಹಿಂಗೆ ಅಂದು ಸುಮ್ಮನೆ ಹಾಕ್ಯಾರೆ. ಬಂದವೆ ಅಂತ ಹೇಳ್ತಾರೆ, ಅವ್ರವ್ರು ಎಲ್ಲ ಅವರ್ಸ್ಕೊಂತಾರೆ. ನಿಮ್ಗೆ ಏನು ಸಿಗ್ತಾ ಇಲ್ಲ. ನಮ್ಮ ಒಂದು ಗೃಹಲಕ್ಷ್ಮಿ ಮಾಡಿಸ್ತೀವಿ ಅಂತ ಹೇಳಿರು, ಮಾಡಿಸಿದ್ದು ಅದೇನು ಹಾಕಿಲ್ಲ. ನೆಲ್ಲಿ ಹಾಕಿದಾರ ಮನೆ ಮುಂದೆ? ಹಾಕ್ಯಾರ ಸ್ವಾಮಿ. ನೆಲ್ಲಿ ಒಂದು ಹಾಕಿದಾರೆ, ನೀರು ಕುಡ್ಕೊಂಡು ಜೀವನ ಮಾಡ್ಲಿ ಅಂತ. ಹಿಂಗಾಗಿ ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಅಣ್ಣ. ಮ್ಯಾಕ್ ಎದ್ದಾಳಲ್ಲ. ಡೈಲಿ 400 ರೂಪಾಯಿ 500 ರೂಪಾಯಿ ಕೂಲಿ ಮಾಡ್ತೀನಿ. ತನ್ನ ತಾಯಿ ಸಾಕಕ್ಕೆ ಆಗುತ್ತೆ. ಏನು ಸೌಲಭ್ಯ ಸಿಗ್ತಾ ಇಲ್ಲ ನಮ್ಗೆ. ಈತ ತೀರ್ಥಾಪುರ, ಕಾರ್ತಿಕೇಹಾಳ್, ದೊಡ್ಡರಾಂಪುರ, ಚಿಕ್ಕರಾಂಪುರ ಜನರು ತಮ್ಮ ಮೂಲಭೂತ ಹಕ್ಕುಗಳನ್ನ ಕಳೆದುಕೊಂಡಿರುವುದಾಗಿ ಹೇಳಿ ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ವಾಸ್ತವ ಪರಿಶೀಲಿಸಿ ನಿರ್ಲಕ್ಷ್ಯ ತೋರಿದ ಪಿಡಿಒ ಹಾಗೂ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದು ಪಾಣಿಯಿಂದ ಕ್ರಯ ಪತ್ರದಂತೆ ಖಾತೆ ಮಾಡಿಕೊಂಡಿದ್ದಾರೆ. ಕೆಲವರಿಗೆ ಗ್ರಾಂಟ್ ಆಗಿದೆ, ಕೆಲವರಿಗೆ ಆಗಿಲ್ಲ. ಈ ಸ್ವತ್ತು ಮಾತ್ರ ಮಾಡ್ಕೊಡ್ತಾ ಇಲ್ಲ. ಮೇಡಮ್ ಅವ್ರಿಗೆ ತುಂಬಾ ಸರಿ ರಿಕ್ವೆಷನ್ ಲೆಟರ್ ಕೊಟ್ಟಿದ್ದೀವಿ. ಆಮೇಲೆ ಏನು ಗುಡಿಸಲಿದಾವ, ಗುಡಿಸಲು ಮುಕ್ತ ಗ್ರಾಮ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಗುಡಿಸಲು ಮುಕ್ತ ಗ್ರಾಮ ಮಾಡಕ್ಕೆ ಏನು ಎಲ್ಲಿದ್ದಾರೋ ಅವ್ರಿಗೆ ಮಾತ್ರ ಗ್ರಾಂಟ್ ಕೊಡಬೇಕು ಒಂದು. ಆಮೇಲೆ ನಮ್ಮ ಕಾಲೋನಿ ಸಾಕಾಗುವಷ್ಟು ಗ್ರಾಂಟ್ ಕೊಡಬೇಕು ಒಂದು. ಆಮೇಲೆ ನಂದು ಮನೆ ಬಿದ್ದೋಗಿದೆ, ನಾನು ಮಾವರ ಮನೆಗಿದ್ದೀನಿ. ಅಂದಾಜು ಎಷ್ಟು ಮನೆ ಇದೆ ಈ ಎಸ್ಐ ಕಾಲೋನಿಯಲ್ಲಿ? 80 ಇದಾವೆ. 80 ಮನೆಯಲ್ಲಿ ಹೆಚ್ಚು ಕಮ್ಮಿ ಒಂದು 12, 13, 15 ಹೋಗುತ್ತೆ. ಏನು ನಮಗೆ ಯಾರಿಗೆ ಸೈಟ್ಗಳಂತೆ ಗ್ರಾಂಟ್ ಇಲ್ದಾರ ಇಲ್ಲ. ನಾನು ಕೇಳ್ತಾ ಇರೋದು 80 ಮನೆಗಳಲ್ಲಿ ಎಷ್ಟು ಜನರಿಗೆ ಸೈಟ್ ಇಲ್ಲ, ಸೈಟ್ಗಳು ಸಹ ತುಂಬಾ ಜನಕ್ಕಿಲ್ಲ ಸರ್. ಅವಿಭಕ್ತ ಕುಟುಂಬದಿಂದ ಎಲ್ಲ ಡಿವೈಡ್ ಆಗಿ ಹೆಚ್ಚು ಕಮ್ಮಿ ಒಂದು 30 ಕುಟುಂಬಗಳಿಗೆ ಸೈಟ್ ಇಲ್ಲ. ಇದು ಪಕ್ಕದ ಸೈಟಿಗೆ ನಮಗೆ ಒಂದು ಅವಕಾಶ ಆಗುತ್ತೆ. 30 ರಿಂದ 40 ಮನೆಗಳಿಗೆ ಸೈಟ್ ಇಲ್ಲ. ಸರ್ಕಾರದಿಂದ ತಾಂಡ್ ನಮಗೆ ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗ್ತದೆ. ಎಲ್ಲೋ ಒಂದು ಮನೆ ತಾಂಡಿಗೆ ಎಲ್ಲೋ ಒಂದು ಹಾಕಿದ್ರೆ ಅಲ್ಲಿ ಕೊಡ್ತೀವಿ ಅಂತ ಹೇಳಿ ಸಮಸ್ಯೆ ಬಗೆಹರಿಯಲ್ಲ. ಈ ಕಡೆ ತಾನು ಕೊಟ್ಬಿಟ್ರೆ ನಮಗೆ ತುಂಬಾ ಅನುಕೂಲ. ಈಗ ನಿಮ್ ಪ್ರಕಾರ ಒಂದು 80 ಮನೆಗಳಲ್ಲಿ 30 ರಿಂದ 40 ಮನೆಗಳಿಗೆ ಸೈಟ್ ಮತ್ತೆ ಗ್ರಾಂಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. 30 ಕುಟುಂಬಕ್ಕೆ ಸೈಟ್ ಮತ್ತು ಗ್ರಾಂಟ್ ಬೇಕು. ಒಂದು 15 ಕುಟುಂಬಕ್ಕೆ ಗ್ರಾಂಟ್ ಬೇಕೇ ಬೇಕು. ಈತ ಆ ಗ್ರಾಮದಲ್ಲಿ ವಿಕಲಚೇತನ ಮಕ್ಕಳು, ವಯಸ್ಸಾದವರು ವಾಸವಾಗಿದ್ದಾರೆ. ಆದರೆ ಅವರಿಗೂ ಕೂಡ ಇಂದಿಗೂ ಸರ್ಕಾರಿ ಸೌಲಭ್ಯವಿಲ್ವಂತೆ. ನಮ್ಮ ಮಕ್ಕಳು ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ನಮಗೆ ಸಹಾಯ ಮಾಡಿ ಎಂದು ಕೇಳಲು ಹೋದರೆ ಅಧಿಕಾರಿಗಳು ದರ್ಪ ತೋರ್ತಿದ್ದಾರಂತೆ. ಕೂಡಲೇ ಸಂಬಂಧಪಟ್ಟ ತಹಸೀಲ್ದಾರ್ ಅಧಿಕಾರಿಗಳು ಈ ದಲಿತರ ಗೋಳನ್ನ ಕೇಳಿ ಅವರಿಗೆ ಸೂರೊದಗಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.